ಇಂದಿನ ಪ್ರೆಸ್ ಮೀಟನ್ನು ನಮ್ಮ ತಾಲೂಕು ಬ್ರಾಹ್ಮಣ ಸಂಘ ಚಿಕ್ಕಬಳ್ಳಾಪುರದಲ್ಲಿ ಕರೆದಿದ್ದೀವಿ. ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮೆಲ್ಲ ಪತ್ರಿಕಾ ಮಾಧ್ಯಮದವರು, ದೃಶ್ಯ ಮಾಧ್ಯಮದವರು ಎಲ್ಲ ಆಗಮಿಸಿದ್ದಾರೆ. ನಿಮಗೆ ತುಂಬ ಸುಸ್ವಾಗತ. ಅದೇ ರೀತಿ ನಮ್ಮ ತಾಲೂಕಾ ಅಧ್ಯಕ್ಷರಾಗಿರ್ತಕ್ಕಂಥ KR ವೆಂಕಟೇಶ್ ಮೂರ್ತಿ ಅವರು ಈಗ ಆಗಮಿಸಿದ್ದಾರೆ. ಅವರು ಈ ಒಂದು ಏನು ಪ್ರೆಸ್ ಮೀಟ್ ಇದೆ ಅದರ ಬಗ್ಗೆ ಸವಿಸ್ತಾರವಾಗಿ ತಿಳಿಸ್ತಾರೆ. ಅದೇ ರೀತಿ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ AKBMS ಸಂಘಟನಾ ಕಾರ್ಯದರ್ಶಿ ಆಗಿರ್ತಕ್ಕಂಥ ಅನುಪಮ ಮೇಡಮ್ ಅವರು ಆಗಮಿಸಿದ್ದಾರೆ. ಅವರು ಕೂಡ ನಾವು ಈ ಕಾರ್ಯಕ್ರಮಕ್ಕೆ ಸುಸ್ವಾಗತ ಬಯಸ್ತಾ ಇದ್ದೀವಿ. ಅದೇ ರೀತಿ ಶಾರದಮ್ಮ ಅವರು ಆಗಮಿಸಿದ್ದಾರೆ. ನಮ್ಮ AKBMS EC ಮೆಂಬರ್ ಅವರು ಕೂಡ ಸುಸ್ವಾಗತ ಬಯಸ್ತಾ ಇದ್ದಾರೆ. ಮತ್ತು ನಮ್ಮ ಶಂಕರ್ ಅವರು ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾದ ಕಾರ್ಯಕಾರಿ ಸಮಿತಿ ಸದಸ್ಯರು ಅವರು ಆಗಮಿಸಿದ್ದಾರೆ. ಅವರು ಕೂಡ ನಾನು ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಅದೇ ರೀತಿ ನಮ್ಮ ಜಿಲ್ಲಾ ಸಂಚಾಲಕಿಯಾಗಿರ್ತಕ್ಕಂಥ ನಳಿನಾಕುಮಾರಿ ಮೇಡಮ್ ಆಗಮಿಸಿದ್ದಾರೆ. ಅವರು ಕೂಡ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಮತ್ತು ನಮ್ಮ ತಾಲೂಕು ಗೌರವಾಧ್ಯಕ್ಷರಾಗಿರ್ತಕ್ಕಂಥ ಲಕ್ಷ್ಮಣರಾವ್ ಆಗಮಿಸಿದ್ದಾರೆ. ಅವರು ಕೂಡ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಇನ್ನು ನನ್ನ ಪರಿಚಯ ರಾಘವೇಂದ್ರ ರಾವ್ ಅಂತ, ಜಿಲ್ಲಾ ಬ್ರಾಹ್ಮಣ ಸಂಘ ಖಜಾಂಚಿ ಹಾಗೂ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾದ ಕಾರ್ಯಕಾರಿ ಸಮಿತಿ ಸದಸ್ಯರಾಗಿ ಕೆಲಸ ಮಾಡ್ತಾಯಿದ್ದೀನಿ. ಅದೇ ರೀತಿ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ತಾಲೂಕು ಬ್ರಾಹ್ಮಣ ಸಂಘ ಸದಸ್ಯರಾದ ಅನಿಲ್ ಕುಮಾರ್ ಅವರು ಆಗಮಿಸಿದ್ದಾರೆ. ಅವರು ಕೂಡ ನಾನು ಸುಸ್ವಾಗತವನ್ನು ಬಯಸ್ತಾ ಇದ್ದೀನಿ. ನಮ್ಮ ಜಿಲ್ಲಾ ಉಪಾಧ್ಯಕ್ಷರಾಗಿರ್ತಕ್ಕಂಥ ನವಮೋಹನ್ ಸರ್ ಆಗಮಿಸಿದ್ದಾರೆ. ಅವರು ಕೂಡ ನಾನು ಸುಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಮತ್ತೊಮ್ಮೆ ನಿಮಗೆಲ್ಲ ಸ್ವಾಗತವನ್ನು ಬಯಸ್ತಾ ಈಗ ಏನು ಸುದ್ದಿಗೋಷ್ಠಿ ಇದೆ ಅದನ್ನು ನಮ್ಮ ತಾಲೂಕು ಅಧ್ಯಕ್ಷರಾದ KR ವೆಂಕಟೇಶ್ ಮೂರ್ತಿ ಅವರು ನಡೆಸಿಕೊಡಬೇಕು ಅಂತ ವಿನಂತಿಸ್ತೀನಿ. ಸರ್ಕಾರದ ವತಿಯಿಂದ ದಿನಾಂಕ 22/9/2025ರಿಂದ 7/10/2025ರವರೆಗೆ ಕೈಗೊಂಡಿರುವ ಹಿಂದುಳಿದ ವರ್ಗಗಳ ಆಯೋಗದ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆಗಳ ಸ್ವಾಗತಾರ್ಹವಾಗಿದೆ. ಜಾತಿ ಸಮೀಕ್ಷೆ ಸ್ವಾಗತಾರ್ಹವಾಗಿದೆ. ರಾಜ್ಯ ಪ್ರಜೆಗಳ ಜಾತಿವಾರು ಶೈಕ್ಷಣಿಕವಾಗಿ ಆರ್ಥಿಕವಾಗಿ ಮುಂದುವರಿದಿರುವ ಪ್ರಸ್ತುತ ವಾಸ್ತುಸ್ಥಿತಿಯಂತೆ ತಿಳಿಯಲು ಈ ಸಮೀಕ್ಷೆಯಲ್ಲಿ ಒಟ್ಟು 1561 ಜಾತಿಗಳನ್ನು ಗುರುತಿಸಿರುತ್ತಾರೆ. ಇದರಲ್ಲಿ ಪ್ರಮುಖವಾಗಿ ಧರ್ಮ, ಜಾತಿ ಮತ್ತು ಉಪಜಾತಿಗಳನ್ನು ಸಮೀಕ್ಷೆಯಲ್ಲಿ ನಾವು ಮಾಹಿತಿ ಒದಗಿಸಬೇಕಾಗಿರುತ್ತದೆ. ಮೊದಲಿಗೆ ನಮ್ಮ ಧರ್ಮ, ಹಿಂದೂ ಮತ್ತು ಜಾತಿ ಕಾಲಮನ್ನು ಬ್ರಾಹ್ಮಣ ಸಂಖ್ಯೆ 218 ಎಂದು ನಮ್ಮ ತ್ರಿಮತದಲ್ಲಿ ನಾವು ವಿನಂತಿಸಿಕೊಳ್ತೇವೆ. ನಮ್ಮ ಒಗ್ಗಟ್ಟನ್ನು ತೋರಿಸಲು ಬರೀ ಬ್ರಾಹ್ಮಣ ಅಂತ ನಮೂದಿಸಿ ಸಮೀಕ್ಷೆಯಲ್ಲಿ ತ್ರಿಮತಸ್ಥರು ನಮ್ಮ ತಾಲೂಕಿನಾದ್ಯಂತ ಪ್ರತಿಯೊಬ್ಬರು ಸಮೇತ ಪ್ರತಿ ಬ್ರಾಹ್ಮಣರು ಬರೀ ಬ್ರಾಹ್ಮಣ ಅಂತ ಸಮೀಕ್ಷೆಯಲ್ಲಿ ನೀಡಲು ಈ ಮೂಲಕ ಪ್ರಾರ್ಥಿಸಿದ್ದೇವೆ. ಎಲ್ಲ ನಮ್ಮ ಪತ್ರಿಕಾ ಸಿಬ್ಬಂದಿಯವರಿಗೂ ನನ್ನ ಹೃತ್ಪೂರ್ವಕ ನಮಸ್ಕಾರಗಳನ್ನು ಸಲ್ಲಿಸುತ್ತಾ ಈ ಒಂದು ಸಭೆ ಜಾತಿ ಗಣತಿ ಬಗ್ಗೆ ಮಾತನಾಡೋದಕ್ಕೋಸ್ಕರ ಸೇರಿದ್ದೆ. ನಮ್ಮ ಮತ ನಮ್ಮ ಹಿಂದೂ ಧರ್ಮದ್ದು ಹಿಂದೂ ಅಂತಂತ ರಿಲಿಜನ್ ಹಿಂದೂ ಅಂತಂತ ಮೆನ್ಷನ್ ಮಾಡಿ ಕ್ಯಾಸ್ಟ್ ಬಗ್ಗೆ ಬ್ರಾಹ್ಮಣ ಅಂತಂತ ಮೆನ್ಷನ್ ಮಾಡಬೇಕು. ಬ್ರಾಹ್ಮಣದಲ್ಲಿ ಉಪಪಂಗಡಗಳು ಜಾಸ್ತಿ ಇದೆ. ಅದೆಲ್ಲ ಸೇರಿಕೊಂಡು ಬ್ರಾಹ್ಮಣ ಸಮುದಾಯ ಆಗಿದೆ. ಆದ್ದರಿಂದ ನಾವು ಬ್ರಾಹ್ಮಣ ಅಂತಂದು ಇದು ಮಾಡಿ ಅದಕ್ಕೆ ಮಾಡಿಸ್ಬೇಕು. ಈಗಾಗಲೇ ಪತ್ರಿಕೆಗಳಲ್ಲಿ ನೀವು ಓದಿದ್ದೀವಿ, ಬ್ರಾಹ್ಮಣ ಕ್ರಿಶ್ಚಿಯನ್ನು, ಕುರುಬ ಕ್ರಿಶ್ಚಿಯನ್ನು ಏನೇನೋ ಇದು ಸಮೀಕ್ಷೆಯಲ್ಲಿ ಇದು ಮಾಡ್ಕೊಂಡು ಬರ್ತಾ ಇದ್ದಾರೆ. ನಾವೆಲ್ಲ ಒಗ್ಗಟ್ಟಾಗಿದ್ದು ನಮ್ಮ ಜಾತಿ ಯಾವುದು ಬ್ರಾಹ್ಮಣ ಅಂತ ಮೆನ್ಷನ್ ಮಾಡಿ 218 ನಂಬರು, ಆ ನಂಬರ್ನಲ್ಲಿ ಬ್ರಾಹ್ಮಣ ಅಂತ ನಮೂದಿಸಿ ನಮ್ಮ ಹಿಂದೂ ಧರ್ಮವನ್ನು ತಿಳಿಬೇಕಾಗಿ ಈ ಮೂಲಕ ತಮ್ಮಲ್ಲಿ ಹೇಳ್ಕೊಡ್ತೀವಿ. ಏನು ತ್ರಿಮತಸ್ಥರಿಲ್ಲ, ಏನು ಜಾತಿ ಈಗ ಸಾಮಾಜಿಕ ಸಮೀಕ್ಷೆ ನಾಳೆಯಿಂದ ಏನು ಪ್ರಾರಂಭ ಆಗ್ತಾ ಇದೆ, ಅಕ್ಟೋಬರ್ 7ನೇ ತಾರೀಕುವರೆಗೂ ಇರುತ್ತೆ. ಸೊ ಇದೊಂದು ಒಳ್ಳೆಯ ಉತ್ತಮವಾದಂಥ ಕಾರ್ಯಕ್ರಮನೇ. ಆದರೆ ಏನಂತಂದರೆ ನಾವೆಲ್ಲ ತ್ರಿಮತಸ್ಥರು ಕೂಡ ಬ್ರಾಹ್ಮಣ ಅಂತಕ್ಕಂಥದ್ದನ್ನು ನಮೂದಿಸಿ ನಮ್ಮಲ್ಲಿ ಯಾವುದೇ ಪಂಗಡಗಳಿದ್ದರೂ ಕೂಡ ನಾವು ಅದನ್ನು ನಮೂದಿಸ್ತೀರ ಬರೀ ಬ್ರಾಹ್ಮಣ ಅಂತ ನಾವು ಮೆನ್ಷನ್ ಮಾಡಿ ನಮ್ಮ ಹಿಂದೂ ಧರ್ಮವನ್ನು ಎತ್ತಿಡಬೇಕು. ಅದೇ ರೀತಿ ಏನು ನಮಗೆ ಸವಲತ್ತುಗಳು ಸಿಗಬೇಕು ಸರ್ಕಾರದಿಂದ ಅದನ್ನೆಲ್ಲ ಕೂಡ ನಾವು ಪಡಿಬೇಕು ಅಂತ ನಮ್ಮ ಎಲ್ಲ ತ್ರಿಮತಸ್ಥ ಬ್ರಾಹ್ಮಣರಲ್ಲಿ ವಿನಂತಿಸ್ಕೊಳ್ತಾರೆ. ಸರಿ, ಇದೆಲ್ಲ ಸರಿ. ನಿಮ್ಮ ಮಟ್ಟದಲ್ಲೆಲ್ಲ ಗ್ರಾಮ ಜಿಲ್ಲಾ ಮಟ್ಟದಲ್ಲೆಲ್ಲ ಹೇಳ್ತಾ ಇದ್ದಾರೆ.
ದೊಡ್ಡ ಮಟ್ಟ ಇದೆಯಲ್ಲ, ಗುರುಗಳು ಇರ್ತಾರಲ್ಲ ವಿಮತಸ್ಥರು, ಆ ಕಡೆಯಿಂದ ಹೇಗಿದೆ ರೆಸ್ಪಾನ್ಸ್? ಆ ಕಡೆಯಿಂದ ಎಲ್ಲ ಇದು ಜಾತಿ ಬಗ್ಗೆನೇ ಹೇಳ್ತಾ ಇದ್ದಾರೆ. ಒಳಪಂಗಡಗಳು ಯಾವುದೂ ತರ್ತಾ ಇಲ್ಲ, ಎಲ್ಲ ಬ್ರಾಹ್ಮಣ ಅಂತಾನೆ ಇದು ಮಾಡ್ತಾ ಇದ್ದಾರೆ. ಒಳಪಂಗಡಗಳು ಯಾವ ಸ್ವಾಮಿಗಳು ಮಾತನಾಡ್ತಾರೆ. ಪುರಬಾಂಧವರಿಗೆ ವಿನಂತಿಸುವುದೇನೆಂದರೆ, ಕರ್ನಾಟಕ ಸರ್ಕಾರವು ದಿನಾಂಕ 22/9/2025ರಿಂದ 7/10/2025ವರೆಗೆ ಜಾತಿ ಸಮೀಕ್ಷೆ ನಡೆಸ್ತಾ ಇದೆ. ಇದು ಸ್ವಾಗತಾರ್ಹ. ಆದರೆ ನಮ್ಮ ಬ್ರಾಹ್ಮಣ ಉಪಪಂಗಡಗಳು ನಮೂದಿಸಿದೆ. ಬರೀ ಬ್ರಾಹ್ಮಣ ಅಂತ ನಮೂದಿಸಿ ಸಂಖ್ಯೆ 218 ಈ ಫಾರ್ಮಲ್ಲಿ ಈ ಕ್ರಮ ಸಂಖ್ಯೆಯಲ್ಲಿ ನಮೂದಿಸಿ ಎಲ್ಲರೂ ಬ್ರಾಹ್ಮಣ ಅನ್ನೋದನ್ನು ಎತ್ತಿಡಬೇಕು ಅನ್ನೋದು ನಮ್ಮೆಲ್ಲರ ಒಂದು ಅಭಿಲಾಷೆ. ನಮ್ಮ ತಿಮ್ಮತ್ತಸ್ಥರು ಸೇರಿ ಎಲ್ಲರೂ ಇದೆ, ಎಲ್ಲ ನಮ್ಮ ಮಠಾಧೀಶರು ಸಹ ಇದೇ ಹೇಳ್ತಾ ಇದ್ದಾರೆ. ಬರೀ ಬ್ರಾಹ್ಮಣ ಅಂತ ಸೆನ್ಸಸರಿ ನಮೂದಿಸಿ ಅಂತ ಹೇಳ್ತಾ ಇದ್ದೀವಿ. ಅದೇ ನಮ್ಮ ತಾಲೂಕಿನ ಎಲ್ಲ ವಿಪ್ರ ಬಾಂಧವರಲ್ಲಿ ಈ ಥರ ಒಂದೇ ಬ್ರಾಹ್ಮಣ ಅಂತ ನಮೂದಿಸಿ ಅಂತ ತಮ್ಮಲ್ಲಿ ಕಳಕಳೆ ಪ್ರಾರ್ಥನೆ. ಎಷ್ಟು ಉಪಜಾತಿಗಳು ಬರುತ್ತೆ ಸರ್? ಸುಮಾರು ನಮ್ಮಲ್ಲಿ 30-35ರಿಂದ 60ವರೆಗೂ ಬರುತ್ತೆ. ಆದರೆ ಉಪಜಾತಿಗಳು ಯಾವುದೇ ಪಂಗಡಗಳು ನಮೂದಿಸಿದೆ ಅದರಲ್ಲಿ ಕೇವಲ ಬ್ರಾಹ್ಮಣ ಅಂತ ನಮೂದಿಸಿ ಅಂತ ನಮ್ಮಲ್ಲಿ ಎಲ್ಲ ನಮ್ಮ ವಿಪ್ರಲ್ಲಿ ತಿಮ್ಮತ್ತಸರಲ್ಲಿ ಮನವಿ. ಥ್ಯಾಂಕ್ ಯು ಸರ್.